Tejas. I am studying 7th standard. My topic is painting together for Ugadi. First question. We have doors and windows in our homes. Write the names of any four things were found at home or their meaning in Kannada. ಅಂದರೆ ನಿಮ್ಮ ಮನೆಯಲ್ಲಿ ಇರುವಂತಹ ವಸ್ತುವನ್ನು ಬರೆದು ಕನ್ನಡದಲ್ಲಿ ಹೆಸರು ಮಾಡಿ. ಮೊದಲನೇದು ವಾಲ್ಸ್. ವಾಲ್ಸ್ ಅಂದರೆ ಗೋಡೆಗಳು. ಎರಡನೇದು ಡೋರ್ಸ್. ಡೋರ್ಸ್ ಅಂದರೆ ಬಾಗಿಲು. ಮೂರನೆಯದು ವಿಂಡೋಸ್. ವಿಂಡೋಸ್ ಅಂದರೆ ಕಿಟಕಿಗಳು. ನಾಲ್ಕನೆಯದು ಕಿಚನ್. ಕಿಚನ್ ಅಂದರೆ ಅಡುಗೆ ಮನೆ. ಸೆಕೆಂಡ್ ಕ್ವಶನ್. My parents, brothers and I are very excited. Write a word that had the same meaning as excited. ಅಂದರೆ ನಮ್ಮ ಅಪ್ಪ ಅಮ್ಮ ಮತ್ತು ಅಣ್ಣ ಎಲ್ಲರೂ ಕುತೂಹಲದಲ್ಲಿದ್ದಾರೆ ಮತ್ತು ಅದೇ ಥರ ಈ ಕುತೂಹಲಕ್ಕೆ ಇನ್ನೊಂದು ವರ್ಡನ್ನು ಬರೆಯಿರಿ ಅಂತ ಕೊಟ್ಟಿದ್ದಾರೆ. ಅದಕ್ಕೆ ಇನ್ನೊಂದು ಅರ್ಥ ಸರ್ಪ್ರೈಸ್. ಸರ್ಪ್ರೈಸ್ ಅಂದರೆ ಕುತೂಹಲ. ಮೂರನೇ ಕ್ವಶನ್. ವಾಟ್ ಕಲರ್ಸ್ ಇನ್ ಮೈ ಪೇರೆಂಟ್ಸ್, ಮೈ ಬ್ರದರ್ಸ್ ಆ್ಯಂಡ್ ಐ ಯೂಸ್ ಟು ಪೇಂಟ್ ದಟ್ ಡಿಫ್ರೆಂಟ್ ರೂಮ್ಸ್ ಆರ್ ಆಫ್ ಅವರ್ ಹೋಮ್. ಅಂದರೆ ನನ್ನ ಅಪ್ಪ ಅಮ್ಮ ಮತ್ತು ಅಣ್ಣ ಯಾವ್ಯಾವ ರೂಮ್ಗೆ ಯಾವ್ಯಾವ ಕಲರ್ ಹೊಡೆದ್ರು ಅಂತ ಬರೀರಿ. ನಮ್ಮ ಪೇರೆಂಟ್ಸ್ ಅಂದರೆ ಫಾದರ್ ಕಿಚನ್ ಬ್ಲೂ. ಅಂದರೆ ನಮ್ಮ ಅಪ್ಪ ಅಡುಗೆ ಮನೆಗೆ ಬ್ಲೂ ಬಣ್ಣವನ್ನು ಹಚ್ಚಿದರು. ಮದರ್ ಬಾತ್ರೂಮ್ ಗ್ರೀನ್. ಅಂದರೆ ನಮ್ಮ ಅಮ್ಮ ಸ್ನಾನದ ಕೊಠಡಿಗೆ ಹಸಿರು ಬಣ್ಣವನ್ನು ಹಚ್ಚಿದರು. ಬ್ರದರ್ಸ್ ಬೆಡ್ರೂಮ್ ಯೆಲ್ಲೋ. ಅಂದರೆ ನನ್ನ ತಮ್ಮ ಮತ್ತು ನಾನು ಮಲಗುವ ಕೋಣೆಗೆ ಹಳದಿ ಬಣ್ಣವನ್ನು ಹಚ್ಚಿದರು. ಫೋರ್ತ್ ಕ್ವಶನ್. ವುಡ್ ಯು ಥಿಂಕ್ ಪೇಂಟಿಂಗ್ ಅವರ್ ಹೋಮ್ ವಿಲ್ ಹೆಲ್ಪ್ ಮೈ ಫ್ಯಾಮಿಲಿ ಆ್ಯಂಡ್ ಮೀ ಪ್ರಿಪೇರ್ ಯುವರ್ ಯುಗಾದಿ. ಅಂದರೆ ಯುಗಾದಿಗೆ ಪೇಂಟ್ ಮಾಡಲು ನಮ್ಮ ಫ್ಯಾಮಿಲಿಯಲ್ಲಿ ಪ್ರಿಪೇರ್ ಫಾರ್ ಯುಗಾದಿ. ಅಂದರೆ ಯುಗಾದಿಗೆ ಮನೆ ಹೇಗೆ ಪ್ರಿಪೇರ್ ಮಾಡಿದ್ದೀರಾ ಅಂತ. ಆನ್ಸರ್. ಪೇಂಟಿಂಗ್ ಹೋಮ್ ಫಾರ್ ಯುಗಾದಿ ಮೇಕ್ಸ್ ಇಟ್ ಲುಕ್ ನೈಸ್ ಕ್ಲೀನ್. ಅಂದರೆ ಯುಗಾದಿಗೆ ನಮ್ಮ ಮನೆ ಕೊಟ್ಟಿರೋದ್ರಿಂದ ಗೋಡೆಗಳು ಮತ್ತು ಮನೆಯೆಲ್ಲ ನೈಸ್ ಮತ್ತು ಲುಕ್ ಅಂದರೆ ನೀಟಾಗಿ ಸ್ವಚ್ಛತೆಯಿಂದ ಕಾಣ್ತಿದೆ. ಇಟ್ ಮೇಕ್ಸ್ ದಟ್ ಹೌಸ್ ಲುಕಿಂಗ್ ಕ್ಲೋಸ್ಲಿ ಟು ಮೇಕ್ ಇಟ್ ಲುಕ್ ಚೆನ್ನಾಗಿ ಕಾಣುತ್ತೆ ಮತ್ತು ನಮಗೂ ನೋಡೋಕ್ಕೂ ಖುಷಿ ಆಗುತ್ತೆ. ಗೆಸ್ಟ್ಗೆಲ್ಲ ಚೆನ್ನಾಗಿ ಮಾಡಿದ್ದಾರೆ ಅಂತ ಇದಾಗುತ್ತೆ.